ನೀವೇ ಯಾರ್ದಾದ್ರೂ ಮನೆಗೆ ಹೋಗ್ಬಿಟ್ಟು ಒಂಚೂರು ಕೇಳಿಬಿಟ್ಟು ನೀವೇನು ಎತ್ತ ನಿಮ್ದೆಲ್ಲ ಡೀಟೇಲ್ಸನ್ನು ತೊಗೊಂಡು ಒಂದು ಸರ್ವೆ ಮಾಡ್ಕೊಂಡು ಇನ್ನೊಂದು ಮನೆಗೆ ಹೋಗಿ ಆ ಮನೆಯಿಂದ ಇನ್ನೊಂದು ಮನೆಗೆ ಹೋಗಿ ಹೀಗೆ ಇನ್ನೊಂದು ಮನೆಗೆ ಹೋಗಿ ಒಟ್ಟು 4 ಮನೆಗಳಿಗೆ ಹೋಗೋಕ್ಕೆ ಎಷ್ಟು ನಿಮಿಷ ತಗೊಳ್ತೀರಾ? ಒಂದು ಲೆಕ್ಕ ಹಾಕ್ಕೊಳ್ಬೋದು. 10 ಸೆಕೆಂಡ್ನಲ್ಲಿ 4 ಮನೆ ಸರ್ವೆ ಮಾಡ್ತಾ ಇದ್ದಾರೆ ಅಂತಂದರೆ ಅದು ಸರ್ವೆ ಎಂಥದ್ದು ಅನ್ನೋದು ಗೊತ್ತಾಗತ್ತೆ ಅಲ್ವಾ? ಬೋಗಸ್ಸು, ಫೇಕು, ಕಾಟಾಚಾರಕ್ಕೆ ಮಾಡ್ತಾ ಇರುವಂತಹ ಸರ್ವೆ ಇದು. ಮಾನ್ಯ ಮುಖ್ಯಮಂತ್ರಿಗಳೇ, ನಿಮಗಾಗಿ ಈ ಸ್ಟೋರಿ ನೋಡಿ. ಬಿಬಿಎಂಪಿ ಸಿಬ್ಬಂದಿಗಳಿಂದ ಮತ್ತೆ ಎಡವಟ್ಟು. ಫೇಕ್ ಸರ್ವೆಗೆ ಸಿಕ್ತು ವಿಡಿಯೋ ಸಾಕ್ಷಿ. ಕೇವಲ 10 ಸೆಕೆಂಡ್ನಲ್ಲಿ 4 ಮನೆಗಳ ಸರ್ವೆ. ಬೆಂಗಳೂರಿನಲ್ಲಿ ಪರಿಶಿಷ್ಟ ಜಾತಿ ಸಮೀಕ್ಷೆ ಮಾಡ್ತಾ ಇರುವ ಬಿಬಿಎಂಪಿ ಒಂದಿಲ್ಲೊಂದು ಎಡವಟ್ಟುಗಳನ್ನ ಮಾಡ್ಕೊಳ್ತಾ ಇದೆ. ಮನೆಯವರನ್ನ ಮಾತನಾಡಿಸದೆ, ಮಾಹಿತಿಯನ್ನ ಕೇಳದೆ ಸ್ಟಿಕ್ಕರ್ ಅಂಟಿಸಲಾಗ್ತಾ ಇದೆ. ಸಮೀಕ್ಷೆ ಮಾಡದೆ ಸ್ಟಿಕ್ಕರ್ ಅಂಟಿಸಿದ್ದನ್ನ ಪ್ರಶ್ನೆ ಮಾಡಿದ್ದಕ್ಕೆ ಬಿಬಿಎಂಪಿ ಸಿಬ್ಬಂದಿಗಳು ಹಲ್ಲೆಯನ್ನು ನಡೆಸಿದ್ದಾರೆ. ಕುತೂಹಲದ ಸಂಗತಿ ಅಂದರೆ ಕೇವಲ 10 ಸೆಕೆಂಡ್ನಲ್ಲಿ 4 ಫ್ಲ್ಯಾಟ್ಗಳ ಸಮೀಕ್ಷೆ ಮಾಡಲಾಗಿದೆ. ಎಸ್, ಇದು ಕೇಳೋದಕ್ಕೆ ಆಶ್ಚರ್ಯ ಅನಿಸಿದ್ರೂ ನಂಬಲೇಬೇಕು. ಇದನ್ನು ನಾವು ಹೇಳ್ತಿಲ್ಲ. ಈ ವಿಡಿಯೋವನ್ನು ಒಮ್ಮೆ ಸರಿಯಾಗಿ ಗಮನಿಸಿ. ಅಪಾರ್ಟ್ಮೆಂಟ್ ಒಂದಕ್ಕೆ ಭೇಟಿ ನೀಡಿರುವ ಬಿಬಿಎಂಪಿ ಸಿಬ್ಬಂದಿಗಳು ಕುಟುಂಬದವರನ್ನು ಮಾತನಾಡಿಸಿಯೂ ಇಲ್ಲ, ಮಾಹಿತಿಯನ್ನೂ ಪಡೆದಿಲ್ಲ. ಆದರೆ ಕೇವಲ 10 ಸೆಕೆಂಡ್ನಲ್ಲಿ ಸಮೀಕ್ಷೆ ಪೂರ್ಣಗೊಳಿಸಿರುವ ಬಗ್ಗೆ 4 ಮನೆಗಳಿಗೆ ಸ್ಟಿಕ್ಕರ್ ಅಂಟಿಸಲಾಗಿದೆ. ಪರಿಶಿಷ್ಟ ಜಾತಿ ಗಣತಿ ವಿಚಾರದಲ್ಲಿ ಬಿಬಿಎಂಪಿ ಪದೇ ಪದೇ ಎಡವಟ್ಟನ್ನು ಮಾಡ್ಕೊಳ್ತಾ ಇದೆ. ಮನೆಯವರನ್ನ ಸಂಪರ್ಕಿಸದೆ ಮನೆಗೆ ಸ್ಟಿಕ್ಕರ್ ಅನ್ನ ಅಂಟಿಸಿದ್ದನ್ನ ಪ್ರಶ್ನಿಸಿದಂತ ಮನೆ ಮಾಲೀಕನಿಗೆ ಬಿಬಿಎಂಪಿ ಸೂಪರ್ವೈಸರ್ ಗೂಸವನ್ನ ನೀಡಿದ್ರು. ಇದಾದ ನಂತರದಲ್ಲಿ ಮತ್ತೊಂದು ಎಡವಟ್ಟನ್ನು ಮಾಡಿಕೊಂಡಿದೆ. ಕೇವಲ 10 ಸೆಕೆಂಡ್ನಲ್ಲಿ 4 ಫ್ಲ್ಯಾಟ್ಗಳ ಮನೆಯ ಸಮೀಕ್ಷೆಯನ್ನ ಪೂರ್ಣಗೊಳಿಸಲಾಗಿದೆ ಎನ್ನುವಂತ ಸ್ಟಿಕ್ಕರ್ ಅನ್ನ ಅಂಟಿಸಲಾಗಿದೆ. ನಿಜಕ್ಕೂ ಕೂಡ ಇಂತಹ ಒಂದು ಕಾಟಾಚಾರ ಸಮೀಕ್ಷೆ ಬೇಕಾ ಎನ್ನುವುದು ಕೂಡ ಜನರ ಪ್ರಶ್ನೆಯಾಗಿದೆ. ಬಿಬಿಎಂಪಿ ಸ್ಟಿಕ್ಕರ್ ಸಮೀಕ್ಷೆ ಡೆಡ್ಲೈನ್ಗೆ ಇನ್ನೆರಡೇ ದಿನ ಬಾಕಿ. ಮತ್ತೆ ಸಮೀಕ್ಷೆ ವಿಸ್ತರಣೆಗೆ ಮನವಿ. ಪರಿಶಿಷ್ಟ ಜಾತಿ ಸಮೀಕ್ಷೆಯನ್ನ ಮನೆಗೆ ತೆರಳಿ ಮನೆಯವರನ್ನ ಮಾತನಾಡಿಸಿ ಸರ್ವೆ ಮಾಡಬೇಕು ಎಂಬ ನಿಯಮ ಇದೆ. ಆದರೆ ಮನೆ ಗೋಡೆ ಮೇಲೆ ಸ್ಟಿಕ್ಕರ್ ಅಂಟಿಸೋದು, ಬೈಕ್ ಮೇಲೆ ಸ್ಟಿಕ್ಕರ್ ಅಂಟಿಸಿ ಮನೆ ಮಾಲೀಕರನ್ನ ಮಾತನಾಡಿಸದೆ ಸರ್ವೆ ಮಾಡ್ತಾ ಇದ್ದಾರೆ. ಮನೆ ಮಾಲೀಕರ ಮೇಲೆ ಹಲ್ಲೆ ಮಾಡಿರೋದು ಪಬ್ಲಿಕ್ ಟಿವಿ ಬಿಚ್ಚಿಟ್ಟಿದ್ದು, ಈಗ ಬಿಬಿಎಂಪಿ ಸಮೀಕ್ಷೆಗೆ ಕೊಟ್ಟಿದ್ದ ಡೆಡ್ಲೈನ್ ಒಳಗಡೆ ಸಮೀಕ್ಷೆ ಮುಗಿಸೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. 5ನೇ ತಾರೀಕಿನ ಒಳಗಡೆ ಸಮೀಕ್ಷೆ ಮುಗಿಸಬೇಕು ಅಂತ ಹೇಳಿದ್ರು, ಇನ್ನೂ ಸಮೀಕ್ಷೆ ಮುಗಿಸಿಲ್ಲ. ಇನ್ನು ಬೆಂಗಳೂರಿನಲ್ಲಿ ಕೇವಲ 52% ಮಾತ್ರವೇ ಸರ್ವೆ ಮಾಡಲಾಗಿದೆ. 22 ಲಕ್ಷ ಮನೆಗಳ ಸರ್ವೆ ಆಗಿದ್ದು, ಇನ್ನೂ 11 ಲಕ್ಷ ಮನೆಗಳ ಸರ್ವೆ ಮಾಡಬೇಕಿದೆ. ಉಳಿದಿರೋ 2 ದಿನದಲ್ಲಿ ಸರ್ವೆ ಮುಗಿಸೋದಕ್ಕೆ ಸಾಧ್ಯ ಇಲ್ಲ. ಹೀಗಾಗಿ ಬಿಬಿಎಂಪಿ ಸರ್ವೆ ಮಾಡೋದಕ್ಕೆ ಮತ್ತಷ್ಟು ದಿನಗಳ ಕಾಲಾವಕಾಶ ಕೇಳೋದಕ್ಕೆ ಮುಂದಾಗಿದೆ. ಇನ್ನೂ 1 ವಾರ ಅಥವಾ 2 ವಾರದಲ್ಲಿ ಸರ್ವೆ ಮುಗಿಸುವ ಪ್ಲಾನ್ನಲ್ಲಿ ಇದೆ ಬಿಬಿಎಂಪಿ. ನಾವು 2 ತಿಂಗಳಿಂದ ಸರ್ವೆ ಮಾಡ್ತಾ ಇದ್ದೀವಿ. ಮೇಜರ್ ಎಲ್ಲೆಲ್ಲಿ ಪಾಕೆಟ್ಸ್ ಇದೆ, ಎಲ್ಲೆಲ್ಲಿ ನಮಗೆ ಜನರು ಸಿಗ್ತಾರೆ, ಜಾತಿ ಸಮೀಕ್ಷೆಗೆ ನಮಗೆ ಟಾರ್ಗೆಟೆಡ್ ಪಾಪ್ಯುಲೇಷನ್ ಇದೆ, ಪ್ರತಿಯೊಂದು ಮನೆಗೆ ಹೋಗಬೇಕು ಅಂತ ಹೇಳಿ ನಾವು ಮಾಡಿದ್ದೇವೆ. ಅದು ಸುಮಾರು ಕೆಲಸ ಆಗಿದೆ. 2 ತಿಂಗಳಿಂದ ನೋಡ್ತಾ ಇದ್ದೀರಿ, ಎಲ್ಲರೂ ನಾವು ಮಾಡ್ತಾ ಇದ್ದೀವಿ. ಆದರೂ ಸಹ ಇದು ಕರೆಕ್ಟಾಗಿ ಕಾಂಪ್ರಿಹೆನ್ಸಿವ್ ಆಗಿ ಆಗಬೇಕು ಅಂತ ಹೇಳಿಬಿಟ್ಟು ನಾವು ಕಮಿಷನ್ ಹತ್ರ ಸ್ವಲ್ಪ ಎಕ್ಸ್ಟ್ರಾ ಟೈಮ್ ತಗೊಂಡು ಇದನ್ನು ಮುಗಿಸಬೇಕು ಅಂತ ಹೇಳಿ ಅವ್ರ ಹತ್ರ ಕೇಳಿದ್ದೇವೆ. ಪರಿಶಿಷ್ಟ ಜಾತಿ ಸಮೀಕ್ಷೆಯಲ್ಲಿ ಬಿಬಿಎಂಪಿ ಎಡವಟ್ಟು ಮೇಲೆ ಎಡವಟ್ಟನ್ನು ಮಾಡ್ಕೊಳ್ತಾ ಇದೆ. ಮನೆಯವರನ್ನ ಸಂಪರ್ಕ ಮಾಡ್ದೇ ಸ್ಟಿಕ್ಕರ್ ಅನ್ನು ಗೋಡೆಗಳ ಮೇಲೆ ಅಂಟಿಸುವಂಥದ್ದು, ಬೈಕ್ಗಳ ಮೇಲೆ ಅಂಟಿಸುವಂಥದ್ದು, ನೂಕುವ ಗಾಡಿಗಳ ಮೇಲೆ ಅಂಟಿಸಿ ಹೋಗುವಂತಹ ತಪ್ಪುಗಳನ್ನು ಮಾಡ್ತಾ ಇದೆ. ಈಗ 52% ಅಷ್ಟೇ ಸರ್ವೆ ಆಗಿರುವಂಥದ್ದು. ಇನ್ನೂ ಕೂಡ ಸರ್ವೆ ಕಂಪ್ಲೀಟ್ ಆಗಿಲ್ಲ. 5ನೇ ತಾರೀಕಿನ ಒಳಗಡೆಗೆ ಈ ಒಂದು ಸರ್ವೆಯನ್ನು ಮುಗಿಸಿ ಅಂತೇಳಿ ಹೇಳಿದ್ರು. ಆದರೆ ಮುಕ್ತಾಯ ಆಗ್ತಾ ಇದೆ. ಕೇವಲ 1 ದಿನ ಅಷ್ಟೇ ಬಾಕಿ ಇರುವಂಥದ್ದು, ಇನ್ನೂ ಕೂಡ ಮುಕ್ತಾಯ ಆಗಿಲ್ಲ. ಈ ನಿಟ್ಟಿನಲ್ಲಿ ಈಗ ಇನ್ನಷ್ಟು ದಿನಗಳ ಕಾಲಾವಕಾಶವನ್ನು ಬಿಬಿಎಂಪಿ ಮನವಿ ಮಾಡ್ಕೊಳ್ಳೋದಕ್ಕೆ ಮುಂದಾಗಿದೆ. ಇನ್ನೂ 1 ಅಥವಾ 2 ವಾರಗಳ ಕಾಲ ಸಮಯವನ್ನು ತೆಗೆದುಕೊಂಡು 100% ಈ ಒಂದು ಸಮೀಕ್ಷೆಯನ್ನು ಮುಕ್ತಾಯ ಮಾಡಲಿಕ್ಕೆ ಈಗ ಬಿಬಿಎಂಪಿ ಅಧಿಕಾರಿಗಳು ಮುಂದಾಗ್ತಾ ಇರುವಂಥದ್ದು. ಈಗಾಗಲೇ ಜನಾಕ್ರೋಶ ಏನಿದೆ ಅದೆಲ್ಲವನ್ನು ಕೂಡ ಸರಿಪಡಿಸ್ಕೊಂಡು ಸರಿಯಾಗಿ ನಿಯಮಾನುಸಾರವಾಗಿ ಸರ್ವೆಯನ್ನು ಮಾಡ್ತಾ ಇರೋದನ್ನ ಕಾದು ನೋಡಬೇಕಾಗಿದೆ. ಪೌರ ಕಾರ್ಮಿಕರ ಸ್ಟಿಕ್ಕರ್ ಅಳವಡಿಕೆಗೆ ಕೆಂಡ. ಪೌರ ಕಾರ್ಮಿಕರನ್ನ ಬಳಸಿಕೊಳ್ಳದಂತೆ ಮನವಿ. ಪರಿಶಿಷ್ಟ ಜಾತಿಗಳ ಸಮಗ್ರ ಸಮೀಕ್ಷೆಗೆ ಬೆಂಗಳೂರಿನಲ್ಲಿ ವ್ಯಾಪಕ ಆಕ್ರೋಶಗಳು ವ್ಯಕ್ತವಾಗ್ತಾ ಇವೆ. ನಗರದ ಹಲವು ಏರಿಯಾಗಳಲ್ಲಿ ಪೌರ ಕಾರ್ಮಿಕರೇ ಸಮೀಕ್ಷೆಯ ಸ್ಟಿಕ್ಕರ್ಗಳನ್ನು ಅಳವಡಿಸ್ತಾ ಇದ್ದಾರೆ. ಇದಕ್ಕೆ ಸಾರ್ವಜನಿಕರು ವಿರೋಧಿಸ್ತಾ ಇದ್ದು, ಸ್ಟಿಕ್ಕರ್ ಅಂಟಿಸಲು ಬರ್ತಾ ಇರುವ ಪೌರ ಕಾರ್ಮಿಕರ ಜೊತೆ ಕಿರಿಕ್ಗಳು ಆಗ್ತಾ ಇವೆ. ಇದರಿಂದ ಇಂದಿನಿಂದ ಸಮೀಕ್ಷೆಯ ಸ್ಟಿಕ್ಕರ್ ಅಂಟಿಸಲು ಹೋಗದಿರಲು ಪೌರ ಕಾರ್ಮಿಕರಿಗೆ ಪೌರ ಕಾರ್ಮಿಕರ ಸಂಘದಿಂದ ಸೂಚಿಸಲಾಗಿದೆ. ನಮ್ಮ ಪೌರ ಕಾರ್ಮಿಕರನ್ನ, ನಮ್ಮ ಮೇಸ್ತ್ರಿಗಳನ್ನ ಮನೆ ಸರ್ವೆ ಮಾಡಿಬಿಟ್ಟು ಜಾತಿಗಂತ ಮಾಡಿಸ್ಬಾರ್ದಂತ ನಾವು ಹೇಳ್ತಾ ಇದ್ದೀವಿ. ಅಧಿಕಾರಿಗಳು ಕಳಿಸೋದು ಅವ್ರ ತಪ್ಪು. ಯಾಕಂದರೆ ಮನೆಯಲ್ಲಿ ನಮ್ಮನ್ನು ಬೈತಾರೆ, ಅದಕ್ಕೆ ನಮ್ಗೆ ತಡೆಯೋಕ್ಕಾಗುತ್ತೆ. ನಾವುಗಳು ಗಲಾಟೆಗೆ ಹೋಗೋಂಗೆ ಕೆಟ್ಟ ಮಾತುಗಳು ಮಾತಾಡೋ ಥರ ಬರುತ್ತೆ. ಆದ್ದರಿಂದ ದಯವಿಟ್ಟು ಇನ್ಮೇಲೆ ಯಾರೇ ಆಗಲಿ, ನಮ್ಮ ಮೇಸ್ತ್ರಿಗಳಾಗಲಿ, ನಮ್ಮ ಪೌರ ಕಾರ್ಮಿಕರಾಗಲಿ,
ಬಳಸ್ಕೋಬೇಡ ಅಂತ ನಾವು ಅಧ್ಯಕ್ಷರಾಗಿ ವಿನಂತಿಸ್ಕೊತೀನಿ. ಟಾರ್ಗೆಟ್ ರೀಚ್ ಮಾಡಲು ಪಾಲಿಕೆ ಕಂಡವರ ಕೈಗೆ ಸಮೀಕ್ಷೆಯ ಸ್ಟಿಕ್ಕರ್ ನೀಡಿದೆ. ಪೌರ ಕಾರ್ಮಿಕರ ಜೊತೆ ಹಲವು ಕಡೆ ಗಲಾಟೆಗಳು ಆಗ್ತಾ ಇದ್ರಿಂದ ಪೌರ ಕಾರ್ಮಿಕರನ್ನ ಈ ಸಮೀಕ್ಷೆ ಕಾರ್ಯಕ್ಕೆ ಬಳಸ್ಕೊಳ್ಬಾರದು ಅಂತ ಬೊಮ್ಮನಹಳ್ಳಿ ವಲಯದ ಪಾಲಿಕೆ ಅಧಿಕಾರಿಗಳಿಗೆ ಬೆಂಗಳೂರು ನಗರ ಪೌರ ಕಾರ್ಮಿಕರ ಸಂಘ ಮನವಿ ಮಾಡಿದೆ. ಪೌರ ಕಾರ್ಮಿಕರ ಜೊತೆ ಕಿರಿಕ್ಗಳು ಆಗ್ತಾ ಇದ್ದು ಕೆಲಸ ಮಾಡುವ ಆತ್ಮಸ್ಥೈರ್ಯ ಕಳೆದುಕೊಳ್ತಾ ಇದ್ದಾರೆ. ಬೇರೆ ಸಿಬ್ಬಂದಿಗಳನ್ನು ಈ ಸರ್ವೆಗೆ ಬಳಸ್ಕೊಳ್ಳಿ, ನಮ್ಮ ಪೌರ ಕಾರ್ಮಿಕರನ್ನ ಬಳಸ್ಕೊಳ್ಬೇಡಿ ಅಂತ ಪಾಲಿಕೆಯ ಆಯಾ ಝೋನಲ್ ಕಮಿಷನರ್ಗಳಿಗೆ ಪೌರ ಕಾರ್ಮಿಕರ ಸಂಘ ಮನವಿ ಮಾಡಿದ್ದು, ಇದಕ್ಕೆ ಅಧಿಕಾರಿಗಳು ಹೇಗೆ ಸ್ಪಂದಿಸ್ತಾರೆ ಕಾದು ನೋಡಬೇಕಿದೆ. ಮೆಟ್ರೋ ಬ್ಯೂರೋ, ಪಬ್ಲಿಕ್ ಟಿವಿ.